Hello friends, welcome back to our YouTube channel U First Academy. Today I am going to continue third class of numbers and letter series. Already ಎರಡು ಕ್ಲಾಸ್ ನೀವು ಸ್ಕಿಪ್ ಮಾಡಿದ್ರೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಆ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಲೆಟರ್ ಸೀರೀಸ್ ಅಂದ್ರೆ a letter series questions involve identifying alphabetical patterns to find missing letters. ಅಂದ್ರೆ ಒಂದು ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ್ ಅಲ್ಲಿ ಮಿಸ್ಸಿಂಗ್ ಲೆಟರ್ಸ್ ಆಗಿರೋದನ್ನ ನಾವು ಫೈಂಡ್ ಮಾಡಬೇಕು. ಸೊ ನಾವು ಫಸ್ಟ್ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ಬಂದು ಎ ಡಿ ಜಿ ಜೆ ಎಂ. ಸೊ ಫಸ್ಟ್ ನೀವು ಲೆಟರ್ ಸೀರೀಸ್ ನ ಫೈಂಡ್ ಮಾಡ್ಬೇಕಂದ್ರೆ ನೀವು ಎಕ್ಸಾಮ್ ಅಲ್ಲಿ ರಫ್ ಶೀಟ್ ಬಿಟ್ಟಿರ್ತಾರೆ, ಆ ರಫ್ ಶೀಟ್ ಅಲ್ಲಿ ಎ ಟು ಝೆಡ್ ವರ್ಗು ನೀವು ಬರ್ಕೊಂಡ್ರೆ ಈಸಿಯಾಗಿ ಆನ್ಸರ್ ನ ಫೈಂಡ್ ಮಾಡ್ಬೋದು. ಸೊ ಎ ಟು ಝೆಡ್ ವರ್ಗು ನಾವು ಬರ್ಕೊಳ್ಳೋಣ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ R S T U V W X Y Z. So first example ನೋಡೋಣ. A D G J M question mark. So ನಾವು ಫೈಂಡ್ ಮಾಡಬೇಕು. ಎ ಮತ್ತೆ ಡಿ ಯ ಡಿಫರೆನ್ಸ್ ನೋಡ್ಕೊಂಡು, ಅಂದ್ರೆ ಎರಡು ಲೆಟರ್ಗಳ ಡಿಫರೆನ್ಸ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ನ ಫೈಂಡ್ ಮಾಡಬಹುದು. 2 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ಸೊ ಬಿ ಸಿ. ಡಿ ಮತ್ತೆ ಜಿ ಮಧ್ಯೆ 2 ಲೆಟರ್ಸ್. ಸೊ ಜಿ ಮತ್ತೆ ಜೆ ಡಿಫರೆನ್ಸ್ 2 ಲೆಟರ್ಸ್, ಜೆ ಮತ್ತೆ ಎಂ ಡಿಫರೆನ್ಸ್ 2 ಲೆಟರ್ಸ್, ಎನ್ ಮತ್ತೆ ಓ ಡಿಫರೆನ್ಸ್ ತಗೊಂಡ್ರೆ ಆನ್ಸರ್ ಇಸ್ ಪಿ. ಸೊ ಥರ್ಡ್ ಆನ್ಸರ್ ಇಸ್ ಕರೆಕ್ಟ್ ಆನ್ಸರ್. ಎ ಡಿ ಜಿ ಜೆ ಎಂ ಕ್ವಶನ್ ಮಾರ್ಕ್ ಆನ್ಸರ್ ಏನಾಗಿದೆ, ಪಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಝೆಡ್ ಎಸ್ ಡಬ್ಲ್ಯೂ ಓ ಟಿ ಕೆ ಕ್ಯೂ ಜಿ ಡಬಲ್ ಕ್ವಶನ್ ಮಾರ್ಕ್ ಇದೆ, ಅಂದ್ರೆ 2 ಲೆಟರ್ಸ್ ಇಲ್ಲಿ ಆನ್ಸರ್ ಆಗಿ ಬಂದಿರುತ್ತೆ. ನಾವು 1 ಅಥವಾ ಸೆಕೆಂಡ್ ಲೆಟರ್ಸ್ ಡಿಫರೆನ್ಸ್ ನೋಡ್ಬೇಕು, ಹಾಗೆ 1 ಮತ್ತೆ 3ನೇ ಲೆಟರ್ಸ್ ಡಿಫರೆನ್ಸ್ ನೋಡಿದ್ರೆ ನಾವು ಈಸಿಗೆ ಫೈಂಡ್ ಮಾಡಬಹುದು. ಸೊ ಝೆಡ್ ಮತ್ತೆ ಡಬ್ಲ್ಯೂ ಇಸ್ ನಿಯರ್ ಟು ಝೆಡ್ ಇದೆ. ಸೊ ನಾವು ಥರ್ಡ್ ಲೆಟರ್ ಡಿಫರೆನ್ಸ್ ನೋಡಿದ್ರೆ ಅದನ್ನ ಒಂದು ಸೀರೀಸ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಲೈಕ್ ಝೆಡ್ ಡಬ್ಲ್ಯೂ ಟಿ ಕ್ಯೂ ಮತ್ತೆ ಕ್ವಶನ್ ಮಾರ್ಕ್. ಹಾಗೆ ಇನ್ನೊಂದು ಸೀರೀಸ್ ಬರ್ಕೊಳ್ಳೋಣ. ಎಸ್ ಓ ಕೆ ಜಿ ಮತ್ತೆ ಕ್ವಶನ್ ಮಾರ್ಕ್. ಝೆಡ್ ಆದ್ಮೇಲೆ ಡಿಫರೆನ್ಸ್ ಏನ್ ಬರ್ತಾ ಇದೆ, ಝೆಡ್ ಇಲ್ಲಿದೆ ನೋಡಿ, ಝೆಡ್ ಇಲ್ಲಿದೆ, ಅಂದ್ರೆ ನೆಕ್ಸ್ಟ್ ಅದಿದೆ ಡಬ್ಲ್ಯೂ, ಅಂದ್ರೆ 2 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಡಬ್ಲ್ಯೂ ಆದ್ಮೇಲೆ ಅದಿದೆ ಟಿ, ಟಿ ಆದ್ಮೇಲೆ 2 ಲೆಟರ್ಸ್ ಡಿಫರೆನ್ಸ್ ಬರ್ತಿದೆ. ಟಿ ಆದ್ಮೇಲೆ ನೆಕ್ಸ್ಟ್ ಕ್ಯೂ, ಕ್ಯೂ ಅಂದ್ರೆ 2 ಲೆಟರ್ಸ್ ಡಿಫರೆನ್ಸ್ ಬರ್ತಿದೆ, ಅಂದ್ರೆ ನೆಕ್ಸ್ಟ್ 2 ಲೆಟರ್ಸ್ ಡಿಫರೆನ್ಸ್ ಬಂದೇ ಬರುತ್ತೆ. ಅಂದ್ರೆ ಸೊ ಆನ್ಸರ್ ಇಸ್ ಎನ್. ಎನ್ ಆನ್ಸರ್ ಬರ್ತು ಅಂದ್ರೆ ನೀವು 4 ಆಪ್ಷನ್ ಅಲ್ಲಿ ನೀವು 2 ಆಪ್ಷನ್ ಕ್ಯಾನ್ಸಲ್ ಮಾಡಬಹುದು. ಲೈಕ್ ನಮ್ಗೆ ಆಲ್ಮೋಸ್ಟ್ ಆನ್ಸರ್ ಗೊತ್ತಾಗಿದೆ. ಎನ್ ಇಸ್ ದ ಫಸ್ಟ್ ಲೆಟರ್ ಆನ್ಸರ್, ಅಂದ್ರೆ 3 ಮತ್ತೆ 4 ಆಪ್ಷನ್ ನಾವು ಕ್ಯಾನ್ಸಲ್ ಮಾಡೋಣ. ಹಾಗೆ ಎಸ್ ಓ ಕೆ ಜಿ ಬರ್ತಾ ಇದೆಲ್ಲ, ಎಸ್ ಇಲ್ಲಿದೆ. ಆಮೇಲೆ ಓ ಮಧ್ಯೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಕೆ ಬರ್ತಾ ಇದೆ, ಕೆ ಅಂದ್ರೆ ಅದ್ರ ಮಧ್ಯೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಜಿ ಇಲ್ಲ, ಕೆ ಮತ್ತೆ ಜಿ ಮಧ್ಯೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತಿದೆ. ನೆಕ್ಸ್ಟ್ 3 ಲೆಟರ್ಸ್ ಡಿಫರೆನ್ಸ್ ಯಾವ್ದು ಬರುತ್ತೆ, ಇ ಎಫ್ ಇ ಡಿ, ಅಂದ್ರೆ 3 ಲೆಟರ್ ಡಿಫರೆನ್ಸ್ ಬರುತ್ತೆ, ಅಂದ್ರೆ ಆನ್ಸರ್ ಇಸ್ ಸಿ. ಅಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ. ಅಂದ್ರೆ ಎನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು ಎಂ ಓ ಆರ್ ವಿ ಮತ್ತೆ ಕ್ವಶನ್ ಮಾರ್ಕ್ ಇದೆ. ಸೊ ಇದಕ್ಕೆ ಆನ್ಸರ್ ನಾವು ಫೈಂಡ್ ಮಾಡೋಣ. ಆನ್ಸರ್ ಬಂದು ಲೈಕ್ ನಾನು ಹೇಳ್ದಂಗೆ ಎ ಬಿ ಸಿ ಡಿ ಫಸ್ಟ್ ಲೆಟರ್ ಅಲ್ಲಿ ಇದೆಯಲ್ಲ. ಸೊ ಎಂ ಏನಿದೆ, ಎಂ ಬಂದು ಇಲ್ಲಿದೆ. ನೆಕ್ಸ್ಟ್ ಆಪ್ಷನ್ ಏನಿದೆ, ಓ ಡಿಫರೆನ್ಸ್ ಏನ್ ಬರ್ತಿದೆ, 1 ಲೆಟರ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಆರ್ ಬಂತಂದ್ರೆ 2 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಏನ್ ಬಂದು ವಿ ಅಂದ್ರೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ.
ಕ್ವಶನ್ ಮಾರ್ಕ್ ಅಂದ್ರೆ 1 ಲೆಟರ್ ಡಿಫರೆನ್ಸ್ ಬರ್ತಿದೆ, ನೆಕ್ಸ್ಟ್ 2 ಲೆಟರ್ಸ್ ಡಿಫರೆನ್ಸ್ ಬರ್ತಿದೆ, ನೆಕ್ಸ್ಟ್ 3 ಲೆಟರ್ಸ್, ನೆಕ್ಸ್ಟ್ ಯಾವುದು 1 2 3 4 ಈ ಸೀರೀಸ್ ಅಲ್ಲಿ ಲೆಟರ್ಸ್ ಮಿಸ್ಸಿಂಗ್ ಆಗಿದೆ. ಸೊ ನೆಕ್ಸ್ಟ್ ಆನ್ಸರ್ ಇಸ್ WXYZ. ಈ 4 ಲೆಟರ್ ಮಿಸ್ಸಿಂಗ್ ಆದ್ರೆ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ, ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ MORV ಇದಕ್ಕೆ ಆನ್ಸರ್ ಬಂದು ಎ. ನೆಕ್ಸ್ಟ್ ಕ್ವಶನ್ ಬಂದು BEJQ ಕ್ವಶನ್ ಮಾರ್ಕ್ ಇದೆ. ಸೊ ಇದಕ್ಕೆ ಆನ್ಸರ್ ನೋಡೋಣ. ಸೊ ಇಲ್ಲಿ ಆಲ್ಫಾಬೆಟಿಕಲ್ ಲೆಟರ್ ಬರ್ಕೊಬಿಡೋಣ. A to Z ವರ್ಗ ಆಲ್ಫಾಬೆಟಿಕಲ್ ಲೆಟರ್ ಇಲ್ಲಿ ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಫಸ್ಟ್ ಲೆಟರ್ ಏನಿದೆ ಬಿ. ಬಿ ಮತ್ತೆ ಈ ಮಧ್ಯೆ ಡಿಫರೆನ್ಸ್ ಏನ್ ಬರ್ತಾ ಇದೆ, 2 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಇ ಮತ್ತೆ ಜೆ ಡಿಫರೆನ್ಸ್ ಏನ್ ಬರ್ತಾ ಇದೆ, 4 ಲೆಟರ್ ಬರ್ತಾ ಇದೆ ಡಿಫರೆನ್ಸ್. ಇದು ಮಧ್ಯೆ 2 ಲೆಟರ್ಸ್ ಡಿಫರೆನ್ಸ್, ನೆಕ್ಸ್ಟ್ 4 ಲೆಟರ್. ಜೆ ಮತ್ತೆ ಕ್ಯೂ ಡಿಫರೆನ್ಸ್ ಏನ್ ಬರ್ತಾ ಇದೆ, ಸೊ 6 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ಸೊ ಈ ಸೀರೀಸ್ ಏನಾಗಿ ಬರ್ತಾ ಇದೆ, ಇವನ್ ನಂಬರ್ ಆಗಿ ಬರ್ತಾ ಇದೆ. ನೆಕ್ಸ್ಟ್ 2 4 6 ಆದ್ಮೇಲೆ ಯಾವುದು 8. ಕ್ಯೂ ಆದ್ಮೇಲೆ 8 ಲೆಟರ್ ಡಿಫರೆನ್ಸ್ ಬಂದ್ರೆ ನೆಕ್ಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಕ್ಯೂ ಆದ್ಮೇಲೆ 8 ಲೆಟರ್ಸ್ ಡಿಫರೆನ್ಸ್ ನೋಡೋಣ. RSTU ಈ 4 ಲೆಟರ್ ಒಂದಾಯ್ತು. VWXY. ಸೊ 8 ಲೆಟರ್ಸ್ ಡಿಫರೆನ್ಸ್ ಬಂದ್ರೆ ಸೊ Z ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು ZXUQL ಮತ್ತೆ ಕ್ವಶನ್ ಮಾರ್ಕ್. Z ಮತ್ತೆ X ಡಿಫರೆನ್ಸ್ ಏನ್ ಬರ್ತಾ ಇದೆ, Y. ಸೊ 1 ಲೆಟರ್. ಸೊ X ಮತ್ತೆ U ಮಧ್ಯೆ 1 2. ಸೊ U ಮತ್ತೆ Q ಮಧ್ಯೆ ಎಷ್ಟು ಡಿಫರೆನ್ಸ್ ಲೆಟರ್ ಬರ್ತಾ ಇದೆ, 3 ಲೆಟರ್ಸ್. Q ಮತ್ತೆ L ಮಧ್ಯೆ ಎಷ್ಟು ಡಿಫರೆನ್ಸ್ ಲೆಟರ್ಸ್ ಬರ್ತಾ ಇದೆ, 4 ಲೆಟರ್. ಸೊ ನೆಕ್ಸ್ಟ್ ಈ ಸೀರೀಸ್ ನೋಡಿದ್ರೆ 1 2 3 4. ನೆಕ್ಸ್ಟ್ ಯಾವುದು 5 ಆಗಿರುತ್ತೆ. ಸೊ ಎಲ್ ಆದ್ಮೇಲೆ 5 ಲೆಟರ್ಸ್ ಡಿಫರೆನ್ಸ್ ನೋಡ್ಬೇಕು. ಸೊ KJIHG. ಸೊ ಈ 5 ಲೆಟರ್ಸ್ ಡಿಫರೆನ್ಸ್ ನೋಡಿದ್ರೆ ನೆಕ್ಸ್ಟ್ ಆನ್ಸರ್ ಇಸ್ F. F ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಬಂದು AZBYCXDW ಕ್ವಶನ್ ಮಾರ್ಕ್ಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೋಡ್ಕೊಂಡು ನೀವು ಆನ್ಸರ್ ಬರೀ. ABCD. ಡಿ ಆದ್ಮೇಲೆ ಯಾವುದು, ಇದೇ ಆನ್ಸರ್ ಆಗಿರುತ್ತೆ ಫಸ್ಟ್. ಸೊ ಆಪ್ಷನ್ 3 ಮತ್ತೆ ಆಪ್ಷನ್ 4 ನ ರಾಂಗ್ ಆನ್ಸರ್ ಆಗಿರುತ್ತೆ, ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇ ಇದೆ ಆಯ್ತಾ. ನೆಕ್ಸ್ಟ್ ಇದು ಅಸೆಂಡಿಂಗ್ ಆರ್ಡರ್ ಇದೆ, ABCDE. ನೆಕ್ಸ್ಟ್ ZYXW ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಇದೆ. ಸೊ ಆನ್ಸರ್ ಇಸ್ ZYXW. ನೆಕ್ಸ್ಟ್ E is the correct answer. So option 2 is the correct answer. EV is the correct answer. ಅಂದ್ರೆ ಒಂದು ಫಸ್ಟ್ ಲೆಟರ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ, ಸೆಕೆಂಡ್ ಲೆಟರ್ ಬಂದು ಡಿಸೆಂಡಿಂಗ್ ಆರ್ಡರ್ ವೈಸ್ ಅಲ್ಲಿ ಇದೆ. ಸೊ EV is the correct answer. ಸೊ 6th ಕ್ವಶನ್ ನೋಡೋಣ. ZVTPKG ಆನ್ಸರ್ ನಾವು ಫೈಂಡ್ ಮಾಡಬೇಕು. ಸೊ PL. ನೆಕ್ಸ್ಟ್ ಯಾವ್ದು ಬರ್ತಾ ಇದೆ, ಸೊ Z ಮತ್ತೆ V. Z ಮತ್ತೆ V ಡಿಫರೆನ್ಸ್ ಏನ್ ಬರ್ತಾ ಇದೆ, 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. T ಮತ್ತೆ P ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. T ಇಲ್ಲಿದೆ, P ಇಲ್ಲಿದೆ, 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ಸೊ KG. K ಮತ್ತೆ G ಮಧ್ಯೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತಾ ಇದೆ. ಸೊ ಈ 2 ಲೆಟರ್ಸ್ ಮಧ್ಯೆ 3 ಲೆಟರ್ಸ್ ಡಿಫರೆನ್ಸ್ ಬರ್ತದೆ. ಸೊ ನಾವು ಆಪ್ಷನ್ ನಾವು ನೋಡ್ಕೋಬೇಕು. ಆಪ್ಷನ್ ಏನಿದೆ, ಆಪ್ಷನ್ ಅಲ್ಲಿ 3 ಲೆಟರ್ಸ್ ಡಿಫರೆನ್ಸ್ ಬರೋ ಆನ್ಸರ್ ಇದು ಕರೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡೋಣ. O ಮತ್ತೆ L. O ಇಲ್ಲಿದೆ, ಸೊ L ಇದೆ. ಸೊ O ಮತ್ತೆ L ಮಧ್ಯೆ 2 ಲೆಟರ್ಸ್ ಡಿಫರೆನ್ಸ್, ಇದು ರಾಂಗ್ ಆನ್ಸರ್. ಸೊ UP ಇದೆ, UP ಇಲ್ಲಿದೆ. ಸೊ ಮತ್ತೆ P ಇಲ್ಲಿದೆ. ಸೊ U ಮತ್ತೆ P ಮಧ್ಯೆ 4 ಲೆಟರ್ಸ್ ಡಿಫರೆನ್ಸ್ ಬರ್ತಿದೆ. ಸೊ ಇದು ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ E ಮತ್ತೆ A. E ಇಲ್ಲಿದೆ, ಸೊ A ಇಲ್ಲಿದೆ. ಸೊ ಇದು E ಮತ್ತೆ A ಮಧ್ಯೆ ಎಷ್ಟು ಡಿಫರೆನ್ಸ್ ಬರ್ತಿದೆ, 3 ಲೆಟರ್ಸ್. ಈ ಕ್ವಶನ್ ಅಲ್ಲಿ ಸೀರೀಸ್ ಪ್ಯಾಟರ್ನ್ ಏನಿದೆ, 2 ಲೆಟರ್ಸ್ ಮತ್ತೆ 3 ಆಲ್ಫಾಬೆಟಿಕಲ್ ಡಿಫರೆನ್ಸ್ ಬರ್ತಾ ಇದೆ. ಸೊ
ಎ ಇ ಮತ್ತೆ ಎ ಮಧ್ಯೆ 3 letters ಡಿಫರೆನ್ಸ್ ಬಂದಿದೆ. ಸೊ ಕರೆಕ್ಟ್ ಆನ್ಸರ್ ಇಸ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಈ ಕ್ವಶನ್ ನ ಯೂಶಲಿ ಕೇಳ್ತಾ ಇರ್ತದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ನಾವೇನ್ ಮಾಡ್ಬೇಕಂದ್ರೆ ಈ ಆಲ್ಮೋಸ್ಟ್ ನಾವು ಆಪ್ಷನ್ ಇರೋ ಸೀರೀಸ್ ನಾವು ಬರ್ಕೊಂಡ್ರೆ ಈಸಿಯಾಗಿ ನಾವು ಫೈಂಡ್ ಮಾಡಬಹುದು. ಒನ್ ಆಪ್ಷನ್ ಎ, ನೆಕ್ಸ್ಟ್ ಬಿ, ಎ ಬಿ ಎ, ನೆಕ್ಸ್ಟ್ ಬಿ ಬಿ, ನೆಕ್ಸ್ಟ್ ಬಿ ಎ ಎ, ನೆಕ್ಸ್ಟ್ ಎ ಬಿ. ಸೊ ಸೆಕೆಂಡ್ ಆಪ್ಷನ್ ಬಂದು ಎ ಬಿ ಎ ಬಿ ಎ, ನೆಕ್ಸ್ಟ್ ಬಿ ಎ ಬಿ ಎ ಬಿ ಎ ಬಿ. ಸೊ ಥರ್ಡ್ ಬಂದು ಬಿ ಎ ಬಿ ಎ ಬಿ ಎ ಬಿ ಎ ಬಿ. ಸೊ ಫೋರ್ತ್ ಬಂದು ಬಿ ಬಿ ಎ ಬಿ ಎ. ಸೊ ನೆಕ್ಸ್ಟ್ ಬಂದು ಎ ಬಿ ಬಿ ಎ ಬಿ. ಸೊ ಇದು ಈ ಆಪ್ಷನ್ಗಳ ಆನ್ಸರ್ ಆಗಿರುತ್ತೆ. ಸೊ ನಾವು ಈ ಸೀರೀಸ್ ನ ನೋಡ್ಕೊಂಡು ಹೋಗ್ಬೇಕು. ಒಂದೊಂದೇ ಆಪ್ಷನ್ ನ ಸೀರೀಸ್ ನೋಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ನಾವು ಫೈಂಡ್ ಮಾಡಬಹುದು. ಸೊ ಫಸ್ಟ್ ಆಪ್ಷನ್ ನೋಡೋಣ, ಈ ಪ್ಯಾಟರ್ನ್ ನೋಡೋಣ, ಎ ಬಿ ಎ ಬಿ ಎ ಬಿ. ಸೊ ಇಲ್ಲಿ ಮಿಸ್ಸಿಂಗ್ ಆಗಿದೆ, ಬಿ ಬಿ ಬಂದಿದೆ. ಸೊ ಆಲ್ಮೋಸ್ಟ್ ಈ ತರ ರಾಂಗ್ ಆಗಿ ಆನ್ಸರ್ ಬರ್ತು ಅಂದ್ರೆ ಸೊ ಆಪ್ಷನ್ ರಾಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸೀರೀಸ್ ನೋಡೋಣ. ನೆಕ್ಸ್ಟ್ ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ. ಸೊ ಆಲ್ಮೋಸ್ಟ್ ಇದು ಸೀರೀಸ್ ಆಗಿ ಆಪ್ಷನ್ ಇದೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ ನೋಡ್ಬಿಡೋಣ, ನಮ್ಗೆ ಡೌಟ್ ಬೇಡ ಅಂದ್ರೆ. ಸೊ ಬಿ ಎ ಬಿ. ಸೊ ಇಲ್ಲೇ ಮಿಸ್ಸಿಂಗ್ ಹೊಡಿತಾ ಇದೆ, ಈ ಸೀರೀಸ್ ಅಲ್ಲ ಅದು, ಅಂದ್ರೆ ಥರ್ಡ್ ಆಪ್ಷನ್ ಇಸ್ ರಾಂಗ್. ಸೊ ಫೋರ್ತ್ ನೋಡೋಣ, ಬಿ ಬಿ ಎ ಬಿ. ಇದು ಸೀರೀಸ್ ಆಗಿಲ್ಲ. ಸೊ ಫೋರ್ತ್ ಆಲ್ಸೋ ರಾಂಗ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್ ಏನಿದೆ, ಸ್ಲಾಶ್ ಎ ಸ್ಲಾಶ್ ಬಿ ಎ ಸ್ಲಾಶ್ ಬಿ ಬಿ ಸ್ಲಾಶ್ ಎ ಬಿ ಸ್ಲಾಶ್ ಎ ಬಿ. ಸೊ ದಿಸ್ ಈಸ್ ದ ಕ್ವಶನ್. ಸೊ ನೆಕ್ಸ್ಟ್ ಆಪ್ಷನ್ ನೋಡೋಣ, ಎ ಬಿ ಎ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಪ್ಷನ್ ಇದು ರಾಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನ್ ಬಂದು, ಸೊ ಬಿ ಎ, ಸೊ ಬಿ ಬಿ ಎ, ನೆಕ್ಸ್ಟ್ ಬಿ ಎ ಬಿ ಎ ಬಿ. ನೋ, ಈ ಸೀರೀಸು ಬರ್ತಾ ಇಲ್ಲ. ಸೊ 2 ಆಲ್ಸೋ ರಾಂಗ್. ಸೊ ಥರ್ಡ್ ಆಪ್ಷನ್ ನೋಡೋಣ. ನೆಕ್ಸ್ಟ್ ಬಿ ಎ ಬಿ 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 ಎ. ಎರಡು ಸೀರೀಸ್ ಆಗಿ ಬರ್ತಾ ಇದೆ, ಡಬಲ್ ಎ ಡಬಲ್ ಬಿ ಡಬಲ್ ಎ ಡಬಲ್ ಬಿ. ಸೊ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ 10th ಕ್ವಶನ್ ಏನಿದೆ ಆನ್ಸರು, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್, ಇಲ್ಲಿವರೆಗೂ ಲೆಟರ್ ಸೀರೀಸ್ ಕ್ಲಾಸಸ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಲೆಟರ್ ಸೀರೀಸ್ ಮೇಲೆ ಡಿಫಿಕಲ್ಟ್ ಆಗಿರೋ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನಿಮ್ ಕಮೆಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ನಮ್ಮ ಅಕಾಡೆಮಿ ವತಿಯಿಂದ PGCET MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಕೋಚಿಂಗ್ ಹಾಗೆ ಮಾಕ್ ಟೆಸ್ಟ್ ಕೊಡ್ತಾ ಇದ್ದೀವಿ. ಸೊ ನಿಮ್ ಫ್ರೆಂಡ್ಸು, ನಿಮ್ ಬ್ರದರ್ ಸಿಸ್ಟರ್ ಯಾರಾದ್ರೂ MBA ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತ ಇಚ್ಛಿಸಿದ್ರೆ ನಮ್ಮ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಯಾಕಂದ್ರೆ ನಮ್ಮ ಅಕಾಡೆಮಿಯಲ್ಲಿನ ಎಕ್ಸ್ಪರ್ಟ್ ಫ್ಯಾಕಲ್ಟಿಯಿಂದ ಬೆಸ್ಟ್ ಗೈಡೆನ್ಸ್
ಬೆಟರ್ ಸ್ಟ್ರಾಟಜೀಸ್, ಹಾಗೆ ಎಕ್ಸಾಮ್ ನಲ್ಲಿ ಉತ್ತಮ ಅಂಕ ಗಳಿಸಲು ಯಾವಾಗಲೂ ನಮ್ಮ ಅಕಾಡೆಮಿ ನಿಮ್ ಜೊತೆ ಇರುತ್ತೆ. ಸೊ ಯಾಕೆ ತಡ, ಯು ಫಸ್ಟ್ ಅಕಾಡೆಮಿನ ಚೂಸ್ ಮಾಡಿ ನಾಲೆಜ್ ನ ಚೇಸ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ.